ಹಾಯ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಲಿಟಲ್ ಲೈಫ್. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಸಬ್ಸ್ಕ್ರೈಬ್ ಆಗಿ. ಹಾಗೆ ಈ ವಿಡಿಯೋ ಕೊನೆ ತನಕ ನೋಡಿ. ಹಾಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಇವತ್ತು ಸ್ಯಾಟರ್ಡೇ ಆಗಿರೋದ್ರಿಂದ ನಾವು ಇವತ್ತು ಒಂದು ಹೊರಗಡೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಅದು ಎಲ್ಲಿಗೆ ಅಂದರೆ ಒಂದು ಹಿಸ್ಟಾರಿಕಲ್ ಪ್ಲೇಸು. ನಮ್ಮ ಮತ್ತೆ ಗೀತಕ್ಕ ಒನ್ ಡೇ ಟ್ರಿಪ್ ಹೋಗೋಣ ಎಲ್ಲಾದರೂ ಅಂತ ಪ್ಲ್ಯಾನ್ ಮಾಡ್ಕೊತಾ ಇದ್ವಿ. ಆವಾಗ ಚಿಕ್ಕಬಳ್ಳಾಪುರ ಕಡೆ ಹೋಗೋಣ, ಈಶಾ ಫೌಂಡೇಶನ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಹಾಗೆ ಮಾರ್ನಿಂಗು ಬೇಗನೆ ಬೇರೆ ಟೆಂಪಲ್ ಎಲ್ಲ ಕವರ್ ಮಾಡೋಣ, ಆಮೇಲೆ ಈವ್ನಿಂಗ್ ಹೋಗೋಣ ಅಂತ ಹೇಳಿಬಿಟ್ಟು ರೆಡಿ ಆಗಿದ್ದೀವಿ. ಮಾರ್ನಿಂಗ್ ತಿಂಡಿ ತಿಂದ್ಕೊಂಡೆ ಬಿಡೋಣ ಅಂದ್ಬಿಟ್ಟು ನಾನು ಇವಾಗ ತಿಂಡಿ ಮಾಡ್ತಾಯಿದ್ದೀನಿ. ನಾವು ಮಾರ್ನಿಂಗ್ 9 o'clock ಬಿಡೋಣ ಅಂತ ಅಂದ್ಕೊಂಡಿದ್ವಿ, ಬಟ್ ನಾವು ಮನೆ ಬಿಟ್ಟಿದ್ದೆ 11:30 ಆಗಿತ್ತು. ನಾವೆಲ್ಲ ಬೇಗ ರೆಡಿ ಆದ್ವಿ, ಬಟ್ ನಮ್ಮ ಗೀತಕ್ಕ ಬಂದಿದ್ದು ಲೇಟ್ ಆಯಿತು ಅಷ್ಟೇ ಸ್ವಲ್ಪ. ನಾವು 8:30ಗೆಲ್ಲ ರೆಡಿ ಆಗಿಬಿಟ್ಟು ಕೂತಿದ್ವಿ. ಆ್ಯಂಡ್ ನಾನು ಯಾವಾಗೂ ಈ ಕನ್ಸಿಲರ್ ಯೂಸ್ ಮಾಡೋದು, ಫುಲ್ ಕವರೇಜ್ ಕೊಡುತ್ತೆ. ನನ್ನ ಮಗಳು ಇವತ್ತು ಎಷ್ಟು ನೀಟಾಗಿ ಕೂತ್ಕೊಂಡು ಜಡೆ ಹಾಕ್ಸ್ಕೊತಾ ಇದ್ದಾಳೆ ಅಂದರೆ ಹೊರಗಡೆ ಕರ್ಕೊಂಡು ಹೋಗ್ತೀನಿ ಅಂತ ಅಷ್ಟೇ, ಬೇರೆ ಏನಿಲ್ಲ ಅವಳದು. ಮನೇಲಿದ್ದಾಗ ಒಂದು ಜುಟ್ಟು ಹಾಕ್ಸ್ಕೊಳ್ಳಲ್ಲ ಅವಳು. ಜುಟ್ಟು ಹಾಕ್ಬೇಕಾದ್ರೇ ಮನೆಯೆಲ್ಲ ಓಡಾಡಬೇಕು, ಅವಳು ತಲೆ ಹಿಡ್ಕೊಂಡು ನಾನು ಮನೆಯೆಲ್ಲ ಓಡಾಡಬೇಕು, ಆವಾಗ ಜುಟ್ಟು ಹಾಕ್ಬೇಕು ನಾನು. ಅದು ಜುಟ್ಟು ಹಾಕಿದ್ಮೇಲೆ ಮುಂದೆ ಇರೋ ಕೂದಲನ್ನೆಲ್ಲ ಎಳ್ಕೊಂಡ್ಬಿಡ್ತಾಳೆ ಕೈಯಲ್ಲಿ, ಬೇಕು ಅಂತ. ಗೀತಕ್ಕ ಎಲ್ಲಿದ್ದಾರೆ ಅಲ್ಲಿಂದನೇ ಕರ್ಕೊಂಡು ಹೋಗೋಣ ಅಂದ್ಬಿಟ್ಟು ಕೆಳಗಡೆ ಇಳಿದ್ವಿ ರೆಡಿಯಾಗಿ. ಅಷ್ಟೊತ್ತಿಗೆ ನಾವು ಕೆಳಗಡೆ ಇಳಿದ್ವಿ, ಅವರು ಬಂದರು. ಓಕೆ, ಫಸ್ಟ್ ಇವಾಗ ನಾವು ಬಂದಿದ್ದು ಕಗ್ಲಹಳ್ಳಿ. ಇದು ಶನಿ ಮಹಾತ್ಮ ಟೆಂಪಲ್ಲು. ಲೆಫ್ಟ್ ಸೈಡು ಪಾರ್ಕಿಂಗ್ ಇರುತ್ತೆ, ಅಲ್ಲಿ 50 ರೂಪಿ ಚಾರ್ಜ್ ತೊಗೋತಾರೆ. ಪಾರ್ಕ್ ಮಾಡಿಬಿಟ್ಟು ನಾವು ಟೆಂಪಲಿಗೆ ಹೋಗಬೇಕು. ಶನಿವಾರ ಅಲ್ವಾ, ತುಂಬ ಜನ ಇದ್ದರು. ದರ್ಶನ ಬೇಗ ಆಗುತ್ತಾ ಇಲ್ವಾ ಅಂತ ಡೌಟ್ ಆಗ್ತಿತ್ತು, ಬಟ್ ಬೇಗ ಆಯಿತು ದರ್ಶನ. ಈ ಟೆಂಪಲ್ ತುಂಬ ಹಳೆಯದು, ತುಂಬ ಪುರಾತನದ ಕಾಲದಿಂದನೂ ಇದೆಯಂತೆ. ಯಾರಿಗೆಲ್ಲ ಶನಿ ದೋಷ ಇರುತ್ತೋ ಅವರು ಇಲ್ಲಿ ಬಂದು ಪೂಜೆ ಸಲ್ಲಿಸ್ತಾರಂತೆ. ಹೇಳಬೇಕು ಅಂದರೆ ಇದು ಕೂಡ ಒಂದು ಫೇಮಸ್ ಟೆಂಪಲ್ಲೇ. ಯಾರು ಇನ್ನೂ ಈ ಟೆಂಪಲ್ ವಿಸಿಟ್ ಮಾಡಿಲ್ಲ, ದಯವಿಟ್ಟು ವಿಸಿಟ್ ಮಾಡಿ. ಯಾರಿಗೆಲ್ಲ ಶನಿ ದೋಷ ಇದೆ ಅವರೆಲ್ಲ ಈ ಟೆಂಪಲ್ ವಿಸಿಟ್ ಮಾಡಿ, ಒಳ್ಳೆಯದಾಗುತ್ತೆ. ನಾನಿಲ್ಲಿಗೆ ಇದು ಸೆಕೆಂಡ್ ಟೈಮ್ ಬಂದಿದ್ದು. ನಮ್ಮತ್ತೆ ತುಂಬ ಸತಿ ಬರ್ತಿದ್ರು. ಇಲ್ಲೇ ಅವರು ಯಲಹಂಕದಲ್ಲಿ ಇದ್ದಿದ್ದು ಸ್ಟಾರ್ಟಿಂಗು. ಅಲ್ಲಿದ್ದಾಗ ತುಂಬ ಸತಿ ಶನಿವಾರ ಎಲ್ಲ ಬರ್ತಿದ್ರಂತೆ ಅತ್ತೆ ಮಾವ ಇಬ್ಬರು.
ॐ नमो भगवते वासुदेवाय नमः। ॐ नमो नारायणाय। ॐ विष्णवे नमः। ॐ नारायणाय विद्महे वासुदेवाय धीमहि तन्नो विष्णु प्रचोदयात्। शुद्धोद्धवोऽखिलाधारो भगवान् भक्तवत्सलः सर्वेषां रक्षकर्ता च विष्णु सर्वगतः प्रभु। मङ्गलमं भगवान् विष्णु मङ्गलमं गरुडध्वजा मङ्गलमपुण्डरीकाक्षा मङ्गलाय तनोहरि। ಈ ನವಗ್ರಹಗಳು ನನಗೆ ಸ್ವಲ್ಪ ಡಿಫ್ರೆಂಟ್ ಅಂತ ಅನಿಸ್ತು ನೋಡೋದಕ್ಕೆ. ಬೇರೆ ಟೆಂಪಲ್ಗಳಲ್ಲೆಲ್ಲ ಇರುತ್ತಲ್ಲ ಆ ಥರ ಇರಲಿಲ್ಲ ಇಲ್ಲಿ. ಈ ಆಂಜನೇಯ ಬಂದು 11 ಫೀಟ್ ಇದೆಯಂತೆ. ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಇದೇ ಥರ ವಿಗ್ರಹಗಳು ಹೊರಗಡೆನೂ ನೆಲೆಸಿದ್ದಾರೆ. ಚೆನ್ನಾಗಿರುತ್ತೆ ನೋಡೋದಕ್ಕೆ. ಅದಕ್ಕೂ ಪೂಜೆಗಳು ಮಾಡ್ತಾರೆ ಅಂತ ಅನಿಸುತ್ತೆ. ನಾನು ನೋಡಿಲ್ಲ ಯಾವತ್ತು. ನನ್ನ ಮಗಳು ಎಲ್ಲಾದರೂ ಹೋಗಲಿ ಯಾರನ್ನಾದರೂ ಒಬ್ರನ್ನ ಹಿಡ್ಕೊತಾಳೆ. ಯಾವ ಮಕ್ಕಳನ್ನ ಕಂಡ್ರೂ ಅವಳಿಗೆ ತುಂಬ ಇಷ್ಟ ಆಗಿಬಿಡುತ್ತೆ. ಅವ್ರನ್ನ ಮಾತಾಡ್ಸೋದಾಗಲಿ ಉಬ್ಬ ಕೊಡೋದಾಗಲಿ ಎಲ್ಲ ಮಾಡಿಕೊಂಡು ಆಟ ಆಡಿಸ್ಕೊಂಡು ಬಾಯ್ ಮಾಡಿಬಿಟ್ಟು ಆಮೇಲೆ ಬರ್ತಾಳೆ ಅವಳು. ಅವಳಿಗೆ ಏನಾದರೂ ಒಂದು ನೈಸ್ ಮಾಡಿ ಕರಿಬೇಕು, ಇಲ್ಲಾಂದರೆ ಬರೋದೇ ಇಲ್ಲ. ಅವಳು ಅಲ್ಲೇ ನಿಂತಿರ್ತಾಳೆ, ಅವ್ರ ಜೊತೆ ಮಾತಾಡ್ಕೊಂಡೇ ಇರ್ತಾಳೆ. ಅಲ್ಲಿ ಪ್ರಸಾದ ಇಸ್ಕೊಳ್ಳಿಕೊಂಡು ಎಷ್ಟು ಮಾತಾಡ್ತೀಯ? ಪ್ರಸಾದ ಎಲ್ಲ ತಿಂದು ಇವಾಗ ಊಟ ಮಾಡೋಣ ಅಂತ ಬಂದ್ವಿ. ಅವಳಂತೂ ಅತ್ತೆಯಿಂದ ಓಡೋದೇ ಆಯಿತು ಅವಳ ಕತೆ. ಇಲ್ಲಿ ನಾನು ಪ್ಲೇಟ್ ತೊಳ್ಕೊಳ್ಳೋಣ ಅಂತ ವೈಭವ್ಗೆ ಕ್ಯಾಮ್ರಾ ಕೊಟ್ಟರೆ ಅವನು ಯಾವುದೋ ಆ್ಯಂಗಲಲ್ಲಿ ತೆಗಿತಾ ಇದ್ದಾನೆ. ನಮ್ಮ ಅನಿಸಿಕೆ ಪ್ರಕಾರ ಇವತ್ತು ಇಲ್ಲಿ ಊಟ ಚೆನ್ನಾಗಿರಲಿಲ್ಲ. ಪಾಪ ಕೆಲವರೆಲ್ಲ ಹೊರಗಡೆ ಬಜ್ಜಿ ಎಲ್ಲ ತೊಗೊಂಬಂದು ನೆಂಚ್ಕೊಳ್ಳೋಕ್ಕೆ ತಿಂತಾಯಿದ್ರು. ಮುಂಚೆ ಊಟ ಎಲ್ಲ ತುಂಬ ಚೆನ್ನಾಗಿ ಸಿಗ್ತಾಯಿತ್ತು. ಇವಾಗೇನೋ ಇಷ್ಟ ಆಗಲಿಲ್ಲ ನಮಗೆ. ಇಷ್ಟ ಆಗಲಿಲ್ಲ ಅಂದರೆ ಪ್ರಸಾದ ದೇವ್ರದ್ದು ತಿನ್ನಬೇಕು. ತಿಂದ್ವಿ ನಾವು, ಒಂದು ಚೂರು ಏನೋ ವೇಸ್ಟ್ ಮಾಡದೆ ತಿಂದ್ವಿ ನಾವು. ಆದರೂ ಸ್ವಲ್ಪ ಡಿಸಪಾಯಿಂಟ್ ಆಯಿತು. ಅತ್ತೆ ಊಟ ಮಾಡಿಸ್ತಾಯಿದ್ರು ಪಾಪಂಗೆ. ಅವಳು ಓಡಾಡಿಸ್ಕೊಂಡು ತಿನ್ಸ್ಕೊತಾ ಇದ್ಲು. ನಾನು ಊಟ ಮಾಡಿರಲಿಲ್ಲ, ನಾನು ಊಟ ಮಾಡ್ತಾಯಿದ್ದೆ. ನಾವೆಲ್ಲೂ ಊಟ ಮಾಡಿ ನೆಕ್ಸ್ಟ್ ಹೋಗಿದ್ದು ಭೋಗನಂದೀಶ್ವರ ಟೆಂಪಲ್ಲು. ನಾನು ಹೇಳಿದ್ನಲ್ಲ, ಇದೇ ಹಿಸ್ಟಾರಿಕಲ್ ಪ್ಲೇಸು. ದಕ್ಷಿಣಕ್ಕೆ ತಲಕಾಡಿನ ಗಂಗರು ನಿರ್ಮಿಸಿದ ಅರುಣಾಚಲೇಶ್ವರ ದೇಗುಲ ಮತ್ತು ಉತ್ತರಕ್ಕೆ ಚೋಳರು ನಿರ್ಮಿಸಿದ ಭೋಗನಂದೀಶ್ವರ ದೇಗುಲ ಇದು. ಇದರ ರಿಸರ್ಚ್ ಪ್ರಕಾರ 10-9ನೇ ಶತಮಾನದ್ದು. ಅರುಣಾಚಲೇಶ್ವರ ದಕ್ಷಿಣ ಗೋಡೆಯಲ್ಲಿ ಶಿವ ನೃತ್ಯ ಮಾಡ್ತಿರೋದನ್ನು ನೋಡ್ಬೋದು. ಈ ಟೆಂಪಲಲ್ಲಿ ಗುಡಿ ಉತ್ತರ ಗೋಡೆಯಲ್ಲಿ ದುರ್ಗಾ ಮಹಿಷದ ತಲೆ ಮೇಲೆ ನಿಂತಿದ್ದಾಳೆ, ಅದನ್ನು ನೋಡ್ಬೋದು. ಆ್ಯಂಡ್ ನಾನು ಈ ಸ್ಟ್ಯಾಚ್ಯೂನ ನಾನು ಅಬ್ಸರ್ವೇ ಮಾಡಿಲ್ಲ. ನಾನು ಇದನ್ನು ಸುಮ್ಮನೆ ಸ್ಟ್ಯಾಚ್ಯೂ ಅಂತ ಅಂದ್ಕೊಂಡಿದ್ದೆ. ಪಾಪ ಅದು ಒಬ್ಬರು ವ್ಯಕ್ತಿ ನಿಂತಿದ್ದಿದ್ದು ಆ ಥರ ಮೇಕಪ್ ಹಾಕ್ಕೊಂಡು. ನನ್ನ ಮಗಳು ಅವ್ರ ಅಪ್ಪನ ಕೈ ಬಿಟ್ಟು ಇಳಿತಾ ಇರಲಿಲ್ಲ. ಅವ್ರ ಅಪ್ಪನ ಜೊತೆನೇ ಓಡಾಡ್ತಾ ಇದ್ದಾಳೆ ಅವಳು. ಆಮೇಲೆ ಅವಳು ಒಬ್ಬಳೇ ಓಡಾಡಬೇಕು, ಅವಳ ಕೈ ಯಾರು ಹಿಡ್ಕೊಬಾರ್ದು. ಅವಳು ಇಷ್ಟ ಬಂದಂಗೆ ಅವಳು ಓಡಾಡ್ತಾ ಇರಬೇಕು. ಅವಳು ಹೆಂಗೆ ಓಡಾಡ್ತಾ ಇದ್ದಾಳೆ ಅವಳು. ಒಳಗಡೆ ಎಲ್ಲ ಕ್ಯಾಮ್ರಾ ಅಲೋ ಇಲ್ಲ. ನಾನು ಸ್ವಲ್ಪ ಹಿಂಗೆ ಮುಂದೆ ಹೋಗಿ ಟರ್ನ್ ಆದರೆ ಅಷ್ಟೊತ್ತಿಗೆ ಅಲ್ಲಿ ಸೆಕ್ಯೂರಿಟಿ ಬಂದು ಪ್ಲೀಸ್ ಆಫ್ ಮಾಡಿ ಕ್ಯಾಮ್ರಾ ಅಂತ ಆಫ್ ಮಾಡಿಸ್ಬಿಟ್ರು.
ಈ ದೇವಸ್ಥಾನದ ಪೂರ್ತಿ ಯಾವುದೇ ಕಂಬಗಳನ್ನ ನೋಡಿದ್ರೂ ಬರೀ ಆನೆ ಸಿಂಹ ಅದರ ಕೆತ್ತನೆಗಳು ಕಾಣುತ್ತೆ. ತುಂಬಾ ಇಷ್ಟ ಆಯಿತು. ನನಗೆ ಪರ್ಸ್ನಲಿ ತುಂಬ ಇಷ್ಟ ಆಗಿದೆ ಅಂದರೆ ಏನಂದರೆ ಕಲ್ಯಾಣ ಮಂಟಪ. ಆ ಮಂಟಪದ ಬ್ಲ್ಯಾಕ್ ಸ್ಟೋನ್ ಕಲ್ಚರ್ ಅಂತೂ ತುಂಬಾ ಚೆನ್ನಾಗಿದೆ. ಒಳಗಡೆನೂ ಒಂದು ಕಲ್ಯಾಣಿ ಇದೆ. ಆ ಕಲ್ಯಾಣಿಯಲ್ಲಿ ಆಮೆಗಳಿತ್ತು. ಇಲ್ಲಿ ಒಂದು ಆಮೆ ನಡ್ಕೊಂಡು ಬರ್ತಾಯಿತ್ತು. ನಾನು ಅದನ್ನೊಂದು ಶೂಟ್ ಮಾಡಿಕೊಂಡೆ. ಮತ್ತು ಕಲ್ಯಾಣಿ ಒಳಗಡೆನೂ ಆಮೆಗಳಿದ್ವು. ಆ್ಯಕ್ಚುಲಿ ಈ ಟೆಂಪಲ್ ಲೊಕೇಟೆಡ್ ಎಟ್ ದಿ ಬೇಸ್ ಆಫ್ ನಂದಿ ಹಿಲ್ಸ್ ಹತ್ರನೇ ಇದು ಇರೋದು. ನನಗೆ ಓವರಾಲ್ ತುಂಬಾ ಈ ಟೆಂಪಲ್ ಇಷ್ಟ ಆಯಿತು. ಈ ಟೆಂಪಲ್ನ ಸ್ಕಲ್ಪ್ಚರ್ ಅಂತೂ ನಂಗೆ ತುಂಬಾ ಇಷ್ಟ ಆಯಿತು. ತುಂಬಾ ಚೆನ್ನಾಗಿದೆ. ಆ್ಯಂಡ್ ಇಲ್ಲಿ ಹೊರಗಡೆನೂ ಪಾರ್ಕ್ ಇದೆ. ಅಲ್ಲಿ ಕುತ್ಕೊಂಡು ಆರಾಮಾಗಿರ್ಬೋದು. ಮತ್ತು ಹೊರಗಡೆನೂ ಇನ್ನೊಂದು ಕಲ್ಯಾಣಿ ಇದೆ. ಬಟ್ ಅದೆಲ್ಲ ತುಂಬಾ ಗಲೀಜಾಗಿತ್ತು. ಪ್ಲಾಸ್ಟಿಕ್ ಕವರ್ಸ್ ಪೇಪರ್ಸ್ ಎಲ್ಲ ಹಾಕಿ ಗಲೀಜು ಮಾಡಿದರೆ ನಂಗೆ ಅದೊಂದು ತುಂಬ ಬೇಜಾರಾಯಿತು. ಅಲ್ಲಿನೂ ಕೂಡ ಮೇಂಟೈನ್ ಮಾಡ್ಬೋದಿತ್ತು.